ಮೈಕ್ರೋವೇವಲ್ಲಿ ರಾಗಿ ಮುದ್ದೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೊ 1 ಕಪ್ ಹಸಿ ರಾಗಿ ಹಿಟ್ಟು, 2 ಕಪ್ ತಣ್ಣೀರು, 2 ಕಪ್ ಬಿಸಿನೀರು ಹಾಕ್ಬೋದು. ಹಾಕಿದ್ರೆ 3 ನಿಮಿಷದಲ್ಲಿ ಬೆಂದು ಹೋಗುತ್ತೆ. ತಣ್ಣೀರು ಹಾಕಿದ್ರೆ 4 ನಿಮಿಷ ಬೇಕು. ಮೈಕ್ರೋವೇವ್ ಬಳಸೋದ್ರಿಂದ ಯಾವುದೇ ರೀತಿ ಅಪಾಯ ಇಲ್ಲ. ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೆದರ್ಕೋಬೇಡಿ. ಅನುಕೂಲ, ಅವಕಾಶ, ಸೌಲಭ್ಯ ಇರೋರು ಧಾರಾಳವಾಗಿ ಬಳಸಿ. ಅದರಲ್ಲೂ ಈಗ ತಾನೇ ಅಡುಗೆ ಕಲಿತಾರೋರಿಗೆ ಮೈಕ್ರೋವೇವು ತುಂಬ ಉಪಯೋಗ. ಈ ಥರ ರೆಸಿಪಿಗಳಿದ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಸೊ ಹಿಟ್ಟು ನೀರಲ್ಲಿ ಚೆನ್ನಾಗಿ ಕದರ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈ ಹಂತದಲ್ಲೇ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊದಲು 2 ನಿಮಿಷ ಮೈಕ್ರೋವೇವಲ್ಲಿ ಬೇಯಿಸ್ಕೊತೀನಿ. ಇದು ಮೈಕ್ರೋವೇವ್ ಸೇಫ್ ಪಾತ್ರೆ, ಪಿಂಗಾಣಿ ಪಾತ್ರೆ ಇದು, ಅದೊಂದು ನೋಡ್ಕೊಳ್ಳಿ. ಸೊ 2 ನಿಮಿಷ ಮೊದಲು ಬೇಯಿಸ್ಕೊತಾ ಇದ್ದೀನಿ. ಬೆಂದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಒಂದು ಸತಿ ಇದು ಯೂನಿಫಾರ್ಮ್ ಆಗಿ ಕುಕ್ ಆಗಲಿ, ಒಳಗಡೆ ಎಲ್ಲ ಚೆನ್ನಾಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ ಮಿಕ್ಸ್ ಮಾಡಿಕೊಂಡು ಮತ್ತೆ ಇಡ್ತಾ ಇದ್ದೀನಿ. ಈಗಲೂ ಇನ್ನು 2 ನಿಮಿಷ ಬೇಯಿಸ್ತೀನಿ. ಬಿಸಿನೀರು ಹಾಕಿದ್ದಿದ್ರೆ ಇನ್ನು 1 ನಿಮಿಷ ಬೆಂದರೆ ಸಾಕಿದ್ದು, ಬಟ್ ನಾನು ತಣ್ಣೀರು ಹಾಕಿರೋದ್ರಿಂದ ಇನ್ನು 2 ನಿಮಿಷ ಬೇಯಿಸ್ತಾ ಇದ್ದೀನಿ. ಸೊ 2 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಇರೋದೊಂದು ಲೈಫು, ಎಲ್ಲ ಥರ ಪ್ರಯೋಗ ಮಾಡಿಬಿಡ್ಬೇಕ್ರಿ. ಸುಮ್ಮನೆ ಹಿಂಜರಿತಾ ಕೂತ್ರೆ ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಮುದ್ದೆ ಸಖತ್ತಾಗಿ ಬೆಂದಿದೆ. ಇವಾಗ ಮುದ್ದೆ ಕಟ್ಟೋಣ. ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದರಲ್ಲಿ ನನಗೆ ಮುದ್ದೆ ಕಟ್ಟೋಕ್ಕೆ ಸುಲಭ ಅಂತ ನಾನು ಬಟರ್ ಪೇಪರ್ ಬಳಸ್ತೀನಿ. ಕೈ ಸ್ವಲ್ಪ ತಣ್ಣೀರಲ್ಲಿ ಅದ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ. ನಾನು ಸುಮಾರು 150 ಗ್ರಾಮಷ್ಟು ಹಸಿ ಹಿಟ್ಟು ತೊಗೊಂಡಿದ್ದೆ. ಇದರಲ್ಲಿ 2 ಮುದ್ದೆ ಆಗುತ್ತೆ, ನನಗೊಂದು ಅವನಿಗೊಂದು. ಸೊ ಮುದ್ದೆ ರೆಡಿ. ಬಟ್ಲಲ್ಲಿರೋದೇನು ವೇಸ್ಟ್ ಆಗಲ್ಲ. ಇದಕ್ಕೆ ಮಜ್ಜಿಗೆ ಹಾಕಿ ಕತ್ತಿಡ್ಬಿಟ್ರೆ ಅಂಬ್ಲಿ ಥರ ಕುಡ್ಕೋಬೋದು. ಸೊ ನಾನು ಮುದ್ದೆ ಜೊತೆಗೆ ನೆನ್ನೆದೊಂಚೂರು ತಂಗಳು ಸಾಂಬಾರಿತ್ತು. ಸೊ ಅದಕ್ಕೆ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಟ್ರೈ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚಾಕ್ಲೇಟ್ ಥರ. ಸೊ ಮುದ್ದೆ, ಸಾಂಬಾರು, ಆಹಾ, ಜೀವಕ್ಕೆ ಇನ್ನೇನ್ರಿ ಬೇಕು, ಇಷ್ಟು ಸಾಕು. ಮತ್ತೆ ಸಿಗ್ತೀನಿ, ಬಾಯ್.